ಗುರುದೇವ್, ಕನ್ಯಾ ರಾಶಿಯವರ ಟಾಪ್ 10 ಸೀಕ್ರೆಟ್ಸ್ ಅನ್ನ ಇಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಹಾಗೆ ನಿಮ್ಮ ಲೈಫ್ ಅಲ್ಲಿ ಸಕ್ಸಸ್ ಆಗ್ಲಿಕ್ಕೆ, ನಿಮ್ಮ ಜೀವನದಲ್ಲಿ ಬರುವಂತಹ ಅಡೆತಡೆಗಳೆಲ್ಲವೂ ಕೂಡ ದೂರವಾಗಿ ಸಮೃದ್ಧವಾದಂತಹ ಜೀವನವನ್ನು ನಡೆಸಲಿಕ್ಕೆ ಈ ವಿಡಿಯೋ ಖಂಡಿತವಾಗ್ಲೂ ಕೂಡ ಪೂರಕವಾಗಿ ಕೆಲಸವನ್ನ ಮಾಡುತ್ತೆ. ನೀವು ಯಾವ ದೇವರ ಆರಾಧನೆಯನ್ನ ಮಾಡಬೇಕು, ಯಾವ ದಿಕ್ಕಿನಲ್ಲಿ ನಿಮ್ಮ ಮನೆ ಇದ್ರೆ ನಿಮಗೆ ಶುಭವನ್ನ ಕೊಡುತ್ತೆ, ಯಾವ ದಿಕ್ಕು ನಿಮಗೆ ಆಗ ಬರುತ್ತೆ, ನಿಮ್ಮ ಲೈಫ್ ಟೈಮ್ ಪ್ರಿಡಿಕ್ಷನ್ ಅನ್ನ ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ಜೊತೆಗೆ ನಿಮ್ಮ ಲೈಫ್ ಪಾರ್ಟ್ನರ್ ಹೇಗಿರ್ತಾರೆ, ಅವರ ಮನಸ್ಸನ್ನ ಗೆಲ್ಲಿಕ್ಕೆ ನೀವೇನ್ ಮಾಡಬೇಕು, ನಿಮ್ಮ ಮನಸ್ಸನ್ನ ಗೆಲ್ಲಿಕ್ಕೆ ಅವರೇನ್ ಮಾಡಬೇಕು, ನಿಮ್ಮ ಸಂಬಂಧ ಅಂತಕ್ಕಂಥದ್ದು ಹೇಗಿರುತ್ತೆ ಅಂತಕ್ಕಂಥದ್ರ ಬಗ್ಗೆ ಪರಿಪೂರ್ಣವಾದ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸಾರಿ ಚಾನಲ್ಗೆ ಬಂದಿರುವಂತವ್ರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇವರು ಬಹಳ ಬುದ್ಧಿವಂತರಾಗಿರ್ತಾರೆ. ಸ್ಮಾರ್ಟ್ನೆಸ್ ಅನ್ನೋದು ಜಾಸ್ತಿ ಇರುತ್ತೆ, ಯಾಕಂದ್ರೆ ಅಧಿಪತಿ ಬುಧ ಗ್ರಹನೇ ಆಗಿರುತ್ತೆ. ಕಮ್ಯುನಿಕೇಶನ್ ಅನ್ನೋದು ಇವರಲ್ಲೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಆದರೆ ಬಹಳಷ್ಟು ಜನ, 70ರಷ್ಟು ಜನ ಬಹಳ ಇಂಟ್ರೋವರ್ಟ್ಗಳನ್ನ ಈ ರಾಶಿಯಲ್ಲಿ ನೀವು ನೋಡ್ತೀರಿ. ಹಾಗೆ ಈ ಇಂಟ್ರೋವರ್ಟ್ ಅಂದ ಕೂಡಲೇ ಅವರು ಮಾತಾಡೋದಕ್ಕೆ ಸ್ವಲ್ಪ ಮುಜುಗರ ಪಟ್ಟು, ಅಂದ್ರೆ ಯೋಚನೆಯಲ್ಲಿ ತುಂಬಾ ಮುಂದೆ ಇರ್ತಾರೆ. ಹಾಗೂ ಸ್ವಚ್ಛತಾ ಪ್ರಿಯರಾಗಿರ್ತಾರೆ. ಮನೆ, ಆಫೀಸ್ ಅಥವಾ ಯಾವುದೇ ವಿಚಾರ ಆದರೂ ಕೂಡ ಕ್ಲೀನ್ ಆಗಿ ಇಟ್ಕೊಳ್ಳೋ ಅಂದ್ರೆ ಬಹಳ ಇಷ್ಟ ಆಗಿರುತ್ತೆ. ತನ್ನ ಮಾತಿನಿಂದಲೇ ಎಂತಹ ಕಷ್ಟ ಇದ್ರೂ ಕೂಡ ಒಂದು ಮಾತು ಬಲ್ಲವನಿಗೆ ಒಂದು ಜಗಳವಿಲ್ಲ ಅಂತಕ್ಕಂತಹ ಒಂದು ಗಾದೆ ಮಾತಿದೆ. ಹಾಗೆ ಅದೇ ರೀತಿ ಕನ್ಯಾ ರಾಶಿಯವರು ಮಾತು ಬಲ್ಲವರಾಗಿರ್ತಾರೆ. ಹಾಗಾಗಿ ಜಗಳವನ್ನ ಅವರ ಮಾತಿಂದ ಅವಾಯ್ಡ್ ಮಾಡುವಂತಹ ವ್ಯಕ್ತಿಗಳಾಗಿರ್ತಾರೆ. ಖಂಡಿತವಾಗ್ಲೂ ಕೂಡ ಆಗ್ಲೇ ಹೇಳ್ತಾ ಇದೆ, ಸ್ವಚ್ಛತಾ ಪ್ರಿಯರು ಕೂಡ ಆಗಿರ್ತಾರೆ. ಅಂದ್ರೆ ಇವರಿಗೆ ಕ್ಲೀನ್ನೆಸ್ ಅನ್ನೋದು ಬಹಳ ಮುಖ್ಯ ಆಗ್ತಾ ಇರುತ್ತೆ. ಯಾವುದೇ ಕೆಲಸಕ್ಕೆ ಕೈ ಹಾಕುವ ಮುಂಚೆ ಅದರ ಪೂರ್ವ ಪರವನ್ನು ಯೋಚನೆ ಮಾಡ್ತಾರೆ. ಅಂದ್ರೆ ಪಾಸಿಟಿವ್ ಏನಿದೆ, ನೆಗೆಟಿವ್ ಏನಿದೆ, ಒಂದು 360 ಡಿಗ್ರಿ ಕೂಡ ಪೂರ್ಣವಾಗಿ ಯಾವ ರೀತಿ ಇರುತ್ತೋ ಅದೇ ರೀತಿ ಎಲ್ಲಾ ದಿಕ್ಕಿನಲ್ಲೂ ಕೂಡ ಯೋಚನೆ ಮಾಡಿ ಕೆಲಸ ಕೈ ಹಾಕ್ಬೋದಾ ಬೇಡವಾ ಅಂತ ಹೇಳಿ ಬಹಳ ಯೋಚನೆಯನ್ನು ಮಾಡ್ತಾ ಇರ್ತಾರೆ. ರಹಸ್ಯಮಯ ವ್ಯಕ್ತಿತ್ವ ಇವರದ್ದಾಗಿರುತ್ತೆ. ಅಂದ್ರೆ ಇವರು ತಮ್ಮ ಸಾಧನೆಗಳನ್ನ ಅಥವಾ ಆಸ್ತಿ ಪಾಸ್ತಿ ಏನೇ ಇದ್ರೂ ಕೂಡ ಅದನ್ನ ಗುಪ್ತವಾಗಿ ಇಟ್ಕೊಂಡಿರ್ತಾರೆ. ತನ್ನ ಎದುರಾಳಿ ಆಗಿರ್ಬೋದು ಅಥವಾ ಶತ್ರುಗಳಿಗೆ ತನ್ನ ಹತ್ರ ಏನಿದೆ ಅಂತಕ್ಕಂಥದ್ದನ್ನ ತೋರಿಸ್ಕೊಡೋದಿಲ್ಲ. ಹಾಗೆ ಇವರು ಗೋಲ್ ಓರಿಯೆಂಟೆಡ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಅವರ ಜೀವನದಲ್ಲಿ ಯಾವ ಗುರಿ ಇರುತ್ತಲ್ಲ, ಆ ಗುರಿಯನ್ನ ತಲುಪಬೇಕು ಅನ್ನೋದೇ ಇವರ ಮುಖ್ಯವಾದ ಯೋಚನೆ ಇರುತ್ತೆ. ಅದರ ಪರವಾಗಿ ಅದೇ ತರನೇ ಯೋಚನೆಯನ್ನ ಕೂಡ ಇವರು ಮಾಡ್ತಾ ಇರ್ತಾರೆ. ಹಾಗೂ ಇವರಿಗೆ ಒಂದು ಸ್ಕ್ಯಾನಿಂಗ್ ಪವರ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಎಲ್ಲಿ ಏನಿದೆ ಅಂತ ಹೇಳಿ ಬಹಳ ಬೇಗ ಹುಡುಕಿ ಅದನ್ನ ತೆಗೆಯುವಂಥದ್ದು. ಅಂದ್ರೆ ಯಾರಾದ್ರೂ ವ್ಯಕ್ತಿ ಕಳೆದೋಗಿದ್ದಾರೆ ಅಂದ್ರೆ ಅವ್ನು ಏನ್ ಮಾಡಿರ್ಬೋದು, ಎಲ್ಲಿ ಹೋಗಿರ್ಬೋದು ಅಂತ ಹೇಳಿ ಈ ರೀತಿ ಟೆಕ್ನಿಕಲ್ ಆಸ್ಪೆಕ್ಟ್ ಅಲ್ಲಿ ಯೋಚನೆ ಮಾಡ್ತಾರೆ. ಅಥವಾ ಏನಾದ್ರು ಮಿಸ್ಪ್ಲೇಸ್ ಆಗಿತ್ತು ಅಂದ್ರೆ ನಾನು ಏನ್ ಮಾಡಿದೆ, ಎಲ್ಲಿ ಬಂದೆ, ಹೇಗೆ ಹೋದೆ ಅಂತ ಹೇಳಿ ಆ ರೀತಿ ಯೋಚನೆ ಮಾಡುವಂತಹ ವ್ಯಕ್ತಿಗಳು ಇವರಾಗಿರ್ತಾರೆ. ಹಾಗೂ ಪೂರ್ಣ ಹೃದಯದ ಸಹಾಯ, ಅಂದ್ರೆ ಯಾರನ್ನಾದ್ರೂ ಇವ್ರನ್ನ ಒಬ್ಬ ವ್ಯಕ್ತಿ ಕನ್ಯಾ ರಾಶಿಯವ್ರನ್ನ ಅಪ್ರೋಚ್ ಮಾಡ್ತಾರೆ ಅಂದ್ರೆ ಇವರು ಪೂರ್ಣವಾಗಿ ಹಾರ್ಟ್ಫುಲಿ ಅವ್ರಿಗೆ ಹೆಲ್ಪ್ಫುಲ್ ಮಾಡ್ತಾರೆ. ಅಂದ್ರೆ ಏನೋ ತೊಂದರೆ ಇಲ್ದು ಕೂಡ ನಿಮ್ಗೆ ಏನಾಗುತ್ತೋ ಅದನ್ನ ಖಂಡಿತವಾಗ್ಲೂ ಕನ್ಯಾ ರಾಶಿಯವರು ಮಾಡಿಕೊಡ್ತಾರೆ. ಹಾಗೆ ಆರೋಗ್ಯ ಸಮಸ್ಯೆಗಳು ಅಂತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ ಜಾಸ್ತಿ ಬರುವಂಥದ್ದು 45 ವರ್ಷಗಳ ನಂತರ ಹಲ್ಲು ನೋವಾಗಿರ್ಬೋದು, ಕ್ಯಾಲ್ಸಿಯಂ ಸಮಸ್ಯೆಗಳಾಗಿರ್ಬೋದು, ಈ ರೀತಿ ಬೆನ್ನು ನೋವಿನ ಸಮಸ್ಯೆಗಳು ಬಹಳ ಈ ಒಂದು ಕನ್ಯಾ ರಾಶಿಯಲ್ಲಿ ಜಾಸ್ತಿ ಇರುತ್ತೆ. ಕ್ಷಮಿಸುವಂತಹ ಗುಣ, ಯಾರೇನು ತಪ್ಪು ಮಾಡಿದ್ರು ಕೂಡ ಅವರನ್ನ ಕ್ಷಮಿಸುವಂತಹ ಗುಣ ಕೂಡ ಇವರಲ್ಲಿ ಖಂಡಿತವಾಗ್ಲೂ ಕೂಡ ಇರುವಂಥದ್ದು. ಸ್ವಲ್ಪ ಮೂಡಿ ವ್ಯಕ್ತಿಗಳಾಗಿರ್ತಾರೆ. ಅವ್ರ ಮನಸ್ಸು ಚೆನ್ನಾಗಿತ್ತು ಅಂದ್ರೆ ಎಲ್ಲವೂ ಚೆನ್ನಾಗಿರುತ್ತೆ, ಅವ್ರ ಅಕ್ಕಪಕ್ಕ ಎಲ್ಲ ಚೆನ್ನಾಗಿರುತ್ತೆ. ಆದ್ರೆ ಒಂದ್ಸರಿ ಕೋಪ ಬಂತು ಅಂದ್ರೆ ಅವ್ರನ್ನ ಸ್ವಲ್ಪ ಕಂಟ್ರೋಲ್ ಮಾಡೋದು ಬಹಳ ಕಷ್ಟ ಆಗುತ್ತೆ. ಈಸಿಯಾಗಿ ಕೋಪ ಬರಲ್ಲ, ಕಂಟ್ರೋಲ್ ಮಾಡೋದು ಬಹಳ ಕಷ್ಟ ಆಗುತ್ತೆ ಒಂದ್ಸರಿ ಇವರಿಗೆ ಕೋಪ ಬಂದ್ರೆ. ಹಾಗೆ ಇವರ ಒಂದು ರಾಶಿಯಾಧಿಪತಿ ಬುಧ ಗ್ರಹ ಆಗಿರೋದ್ರಿಂದ ಮಹಾವಿಷ್ಣುವಿನ ಆರಾಧನೆ ಮಾಡೋದ್ರಿಂದ ಬುಧ ಗ್ರಹವನ್ನ ಕಂಟ್ರೋಲ್ ಮಾಡುವಂಥದ್ದು ಈ ಮಹಾವಿಷ್ಣು ಆಗಿರ್ತಾನೆ. ಹಾಗಾಗಿ ಅವನ ಆರಾಧನೆಯನ್ನು ಮಾಡ್ಕೊಳ್ಳಿ. ಚಾಮುಂಡೇಶ್ವರಿ ಅಥವಾ ದುರ್ಗಾದೇವಿ ಆರಾಧನೆ ಮಾಡೋದ್ರಿಂದ ನಿಮ್ಮ ಕರಿಯರಲ್ಲಿ ನೀವು ಸಕ್ಸಸ್ ಆಗ್ತೀರಿ. ನಿಮ್ಮ ಉತ್ತಮ ದಿಕ್ಕು ನಿಮಗೆ ಬಂದು ಉತ್ತರ ದಿಕ್ಕಾಗಿರುತ್ತೆ. ನಾರ್ತ್ ಅನ್ನೋದು ಬಹಳ ಈ ಒಂದು ರಾಶಿಯವರಿಗೆ ಖಂಡಿತವಾಗ್ಲೂ ಕೂಡ ಹೊಂದಾಣಿಕೆ ಆಗುತ್ತೆ. ಹಾಗೂ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡುವಂತಹ ಈ ಒಂದು ಕನ್ಯಾ ರಾಶಿಯವರಿಗೆ ಬಹಳ ಒಂದು ಭಾವನಾತ್ಮಕ ಜೀವಿಗಳು ಕೂಡ ಆಗಿರ್ತಾರೆ. ಪ್ರಾಕ್ಟಿಕಲ್ ಆಗೂ ಕೂಡ ಯೋಚನೆ ಮಾಡ್ತಾ ಇರ್ತಾರೆ. ಶಿಸ್ತುಬದ್ಧ ಜೀವನವನ್ನು ಇವರು ನಡೆಸ್ತಾ ಇರ್ತಾರೆ. ಇವರಿಗೆ ರಿಲೇಶನ್ಶಿಪ್ ವಿಚಾರವಾಗಿ ಹೇಳಬೇಕು ಅಂದ್ರೆ ಪರಸ್ಪರ ಗೌರವದಿಂದ ಕಾಣುವಂಥದ್ದು. ಅಂದ್ರೆ ಡಾಮಿನೇಷನ್ ಅನ್ನ ಇವರು ಖಂಡಿತವಾಗ್ಲೂ ಇಷ್ಟಪಡೋದಿಲ್ಲ. ಟೀಕೆಗಳ ಬಗ್ಗೆ ಅಷ್ಟಾಗಿ ಕಿವಿ ಕೊಡೋದಕ್ಕೆ ಹೋಗೋದಿಲ್ಲ. ಇವ್ರ ಬಗ್ಗೆ ಯಾರಾದ್ರೂ ಟೀಕೆ ಮಾಡ್ತಾರೆ ಅಂದ್ರೆ ಅದನ್ನ ತಲೆಗೂ ಹಾಕೊಳ್ಳೋದಕ್ಕೆ ಹೋಗೋದಿಲ್ಲ. ಸ್ಥಿರತೆ ಅಂದ್ರೆ ಇವ್ರಿಗೇನಾದ್ರೂ ಒಂದು ಸ್ಟೆಬಿಲಿಟಿ ಅನ್ನೋದನ್ನ ಬಹಳ ಇಷ್ಟಪಡ್ತಾರೆ. ಯಾವುದೇ ಒಂದು ಅಪ್ಸ್ ಅಂಡ್ ಡೌನ್ಸ್ ನ ಅಷ್ಟಾಗಿ ಇವರು ಜೀರ್ಣ ಮಾಡ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ. ಹಾಗೇನೆ ಇವರ ರಿಲೇಶನ್ಶಿಪ್ ಅಲ್ಲಿ ಇವ್ರಿಗೇನಾದ್ರೂ ನೀವು ಸಮಾಧಾನವಾಗಿ ಹಿಂಗಲ್ಲ ಹಿಂಗೆ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ತಾರೆ. ಅದು ಬಿಟ್ಟು ಕೂಗಾಟ ಮಾಡ್ತು ಅಥವಾ ಇವ್ರ ಮೇಲೆ ಏನಾದರೂ
ರೆಸ್ಟ್ರಿಕ್ಷನ್ಸ್ ಹಾಕೊಳ್ಳೋಕೆ ಬಂತು ಅಂದರೆ ಇವ್ರಿಗೆ ಇಷ್ಟ ಆಗೋದಿಲ್ಲ. ಇವರು ಬುದ್ಧಿವಂತರಾಗಿರ್ತಾರೆ. ಪರ್ಫೆಕ್ಷನಿಸ್ಟ್ ಯಾರಾದ್ರು ಇದ್ದಾರೆ ಅಂದರೆ ಖಂಡಿತವಾಗ್ಲೂ ಕನ್ಯಾ ರಾಶಿಯವರಾಗಿರ್ತಾರೆ. ಅದೃಷ್ಟದ ಬಣ್ಣ ಹಸಿರು ಬಣ್ಣ ಆಗಿರುತ್ತೆ. ಅದೃಷ್ಟದ ಸಂಖ್ಯೆ ಬಂದು ಇವರಿಗೆ ಖಂಡಿತವಾಗ್ಲೂ ಕೂಡ 5 ಅನ್ನೋ ಸಂಖ್ಯೆ ಅದೃಷ್ಟವನ್ನು ತಂದುಕೊಡುತ್ತೆ. ಎಮರಲ್ಡ್ ರತ್ನವನ್ನು ನೀವೆಲ್ಲರೂ ಕೂಡ ಹಾಕೋಬೋದು. ಆದರೆ ರತ್ನವನ್ನು ಧರಿಸೋದಕ್ಕಿಂತ ಮುಂಚೆ ಜಾತಕವನ್ನು ಒಮ್ಮೆ ಪರಿಶೀಲನೆ ಮಾಡಿಕೊಡಿ. ಹಾಗಾಗಿ ನಿಮಗೆ ಅಭಿವೃದ್ಧಿ ಆಗಬೇಕಾದ್ರೆ ಓವರ್ ಥಿಂಕಿಂಗನ್ನು ನೀವು ಆದಷ್ಟು ದೂರ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಬಹುಮುಖ್ಯವಾಗಿ ಬರುವಂಥದ್ದು ಏನಪ್ಪ ಅಂತಂದರೆ, ನಿಮ್ಮ ಜೀವನದಲ್ಲಿ ಬರುವಂತಹ ಕಷ್ಟಗಳು ಏನಕ್ಕೆ ಬರುತ್ತೆ, ನಿಮಗೆ ಒಂದು ಪಾಠವನ್ನು ಕಲಿಸೋದಕ್ಕೆ ಬರ್ತಾ ಇರುತ್ತೆ. ಅದನ್ನು ಹೇಗೆ ಪಾರಾಗಬೇಕು ಅಂತ ಹೇಳಿ ಭಾಳ ವಿಶೇಷವಾಗಿ ಕೆಲವೊಂದಷ್ಟು ಪರಿಹಾರದ ಮುಖಾಂತರದಲ್ಲಿ ಕೂಡ ತಿಳಿಸ್ಕೊಡುವಂಥದ್ದಾಗುತ್ತೆ. ನಿಮ್ಮ ಜೀವನದಲ್ಲಿರುವಂತಹ ಒಂದು ಉದ್ಯೋಗ, ದಾಂಪತ್ಯ, ಪ್ರೀತಿ ಪ್ರೇಮ ಸಮಸ್ಯೆಗಳೇನಾದ್ರು ಆಗ್ತಾ ಇತ್ತು ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ ಶಾಸ್ತ್ರೋಕ್ತ ಪರಿಹಾರವನ್ನು ತಿಳಿಸ್ಕೊಳ್ಳಲಾಗುತ್ತೆ. ನೀವು ಅಂದ್ಕೊಂಡಿರೋ ಕೆಲಸ ಕಾರ್ಯ ಎಲ್ಲವೂ ಕೂಡ ನೆರವೇರಲಿ ಅಂತ ಹೇಳಿ ಭಗವಂತರಲ್ಲಿ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನ ಸುಖಿನೋ ಭವಂತು.